ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ರೆಸಿಪಿ ಚಿಕ್ಕ ಚಿಕ್ಕ ಪುಟಾಣಿ ಮ್ಯಾಂಗೋಸ್ ಕರಿ, ಚಿಕ್ಕ ಚಿಕ್ಕ ಗೋಲಿ ಮ್ಯಾಂಗೋಸ್. ಫ್ರೆಂಡ್ಸ್, ಇದು ನೋಡಿ, ನಾನು ಒಂದು 7 ತಗೊಂಡಿದ್ದೀನಿ. ನೀಟಾಗಿ ಅದನ್ನೇ ಪೀಲ್ ಮಾಡಿ ಸಪ್ರೇಟ್ ಮಾಡ್ಕೋಬೇಕು. ನೋಡಿ, ಪೀಲ್ ಸಪ್ರೇಟು, ಹಣ್ಣು ಸಪ್ರೇಟ್ ಇಟ್ಕೋಬೇಕು. ಪೀಲೆಲ್ಲ ನೀರಲ್ಲಿ ಹಾಕಬೇಕು. ಎಲ್ಲ ಪೀಲ್ ಮಾಡಿ ಹಾಕಿ ಹೊಟ್ಟನೆ ಚೆನ್ನಾಗಿ ಹಿಸಕಬೇಕು ವಾಟ್ರಲ್ಲಿ. ಆ ಹೊಟ್ಟನೆ ನೀಟಾಗಿ ಹಿಸಕಿದ್ರೆ ಆ ಹೊಟ್ಟಲ್ಲಿರೋ ರಸವನ್ನು ನೀರಿಗೆ ಬರುತ್ತೆ. ಆ ಹೊಟ್ಟು ತೆಗೆದ್ಬಿಟ್ಟು ಬಿಸಾಕೋದೆ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ರೆಸಿಪಿ. ಹೊಟ್ಟೆಲ್ಲ ತೆಗೆದು ಬಿಸಾಕೋದೆ. ನೋಡಿ, ಈಗ ಬರೀ ನೀರಿರುತ್ತೆ. ನಾವು ಅವಾಗೆ ಮಾವಿನ ಹಣ್ಣನ್ನು ತೆಗೆದಿದ್ವಲ್ಲ, ಆ ಮಾವಿನ ಹಣ್ಣು ಮತ್ತೆ ಇದೇ ನೀರಿಗೆ ಹಾಕಿ ಚೆನ್ನಾಗಿ ಹಿಸಕಬೇಕು. ಚೆನ್ನಾಗಿ ಹಿಸಕೋಬೇಕು. ಎಲ್ಲನೂ ಹೀಗೆ ಸ್ಮ್ಯಾಶ್ ಮಾಡಬೇಕು. ಆಗ ಅದು ಒಳಗಡೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹೀಳುತ್ತೆ. ಈಗ ಒಗ್ಗರಣೆ ಹಾಕೋಣ. ಒಂದು ಬಾಣಲಿಯಲ್ಲಿ 2 ಸ್ಪೂನ್ಸ್ ಆಯಿಲ್ ಹಾಕಿ, ಜೀರಿಗೆ 1 ಸ್ಪೂನ್, ಸಾಸಿವೆ 1 ಸ್ಪೂನ್, ಕಡಲೆಬೇಳೆ 1/2 ಸ್ಪೂನ್, ಚಿಟಪಟ ಅಂತ ಇದೆ. ಈಗ ಹಸಿಮೆಣಸಿನ್ಕಾಯಿ ಹಾಕ್ಕೊಡೋಣ ಖಾರಕ್ಕೆ, ಚೆನ್ನಾಗಿರುತ್ತೆ. ಕರಿಬೇವು, ಎಳ್ಜಿ ಇಂಗುವ, ಸ್ವಲ್ಪ ಇಂಗು ಜಾಸ್ತಿ ಹಾಕ್ಕೋಬೇಕು, ಟೇಸ್ಟ್ ಚೆನ್ನಾಗಿರುತ್ತೆ. ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಸ್ವಲ್ಪ ಅರಿಶಿನ ಹಾಕಬೇಕು. ಖಾರದ ಪುಡಿ 1 ಸ್ಪೂನ್, ನಾವು ಆಲ್ರೆಡಿ ಮಿರ್ಚಿ ಹಾಕಿರ್ತೀವಿ. ಧನಿಯಾ ಪುಡಿ 1 ಸ್ಪೂನ್. ಚೆನ್ನಾಗಿ ಫ್ರೈ ಮಾಡಿ ನಾವು ಇವಾಗ ಮಾವಿನಕಾಯಿ ಹಿಸ್ಕಿರೋ ಗೊಜ್ಜಿರುತ್ತಲ್ವ, ಆ ಗೊಜ್ಜನ್ನೇ ಅದಕ್ಕೆ ಹಾಕಬೇಕು. ಚೆನ್ನಾಗಿ ಹಾಕಿ ಒಂದು 10 ಮಿನಿಟ್ಸ್ ಬಾಯ್ಲ್ ಮಾಡಬೇಕು. ಕಲ್ಲುಪ್ಪು ರುಚಿಗೆ ತಗ್ಗ ಹಾಕಿ ಒಂದು 10 ಮಿನಿಟ್ಸ್ ಕುದಿಬೇಕು. ಕುದೀತಾ ಇದೆ. ಆಲ್ಮೋಸ್ಟ್ ಕುದಿದಿದೆ. ಇವಾಗ ನಾವು ಸ್ಟವ್ ಆಫ್ ಮಾಡೋಕ್ಕೆ ಮುಂಚೆ ಕೊತ್ತಂಬರಿ ಸೊಪ್ಪು ಹಾಕಿ ಸ್ಟವ್ ಆಫ್ ಮಾಡೋಣ. ಬನ್ನಿ ರೈಸ್ಗೆ ಹಾಕೋಣ. ಬಿಸಿ ಬಿಸಿ ರೈಸ್, ನಮ್ಮ ಪುಟಾಣಿ ಮ್ಯಾಂಗೋ ಗೊಜ್ಜು, ಚಿಕ್ಕ ಚಿಕ್ಕ ಮ್ಯಾಂಗೋ ಪುಟಾಣಿ ಗೊಜ್ಜು ತುಂಬ ಚೆನ್ನಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ, ಟೇಸ್ಟ್ ಮಾಡಿ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ಒಮ್ಮೆ ಟ್ರೈ ಮಾಡಿ. ಬಾಯ್ ಬಾಯ್, ಥ್ಯಾಂಕ್ ಯು.